ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅಂತ ವೇದಿಕೆಯಲ್ಲೇ ಆವಾಜನ್ನ ಹಾಕಲಾಗಿದೆ. ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂದಿದ್ದಕ್ಕೆ ಶಾಸಕ ಆವಾಜ್ ಹಾಕಿದ್ದಾರೆ. ವೇದಿಕೆಯಲ್ಲಿ ಆವಾಜ್ ಹಾಕಿದ್ದಾರೆ ಜೆಡಿಎಸ್ನ ಶಾಸಕ. ಇದು ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯಲ್ಲಿ ಆಗಿರುವಂತಹ ಘಟನೆ. ಕೆಆರ್ ಪೇಟೆ ಶಾಸಕ ಎಚ್.ಟಿ. ಮಂಜು ಆವಾಜ್ ಹಾಕಿದ್ದಾರೆ. ಶೀಳನರೆ ಅಂಬರೀಷ್ಗೆ ಎಚ್.ಟಿ. ಮಂಜು ಆವಾಜನ್ನ ಹಾಕಿದ್ದಾರೆ. ಬಿಜೆಪಿ ಮಾಜಿ ಸಚಿವ ಡಾಕ್ಟರ್ ಕೆ.ಸಿ. ನಾರಾಯಣ ಆಪ್ತ ಅಂಬರೀಷ್. ಈಗ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ಕೊಂಡಿರ್ತಾರೆ. ಯಾರು ಈಗ ಅವ್ರವ್ರ ಅಭಿಪ್ರಾಯ ಅವ್ರವ್ರು ಹೇಳ್ಕೊಂಡ್ರು. ಅವ್ರವ್ರ ಅಭಿಪ್ರಾಯಗಳು ಅವರು ಮಾತಾಡಿದಾಗ ಯಾರೋ ಮುಖಂಡರು ಮನೆ ತಾನೇ ಕೂಡ ಮಾತಾಡಿದ್ರಂತೆ. ಅಂಬರೀಷ್ ಅಣ್ಣ ಆ ಪಕ್ಷ ಈ ಪಕ್ಷ ಕೊಂಡೊಯ್ತಾರೆ, ಅಲ್ಲಿ ಕೊಂಡೊಯ್ತಾರೆ, ಇಲ್ಲಿ ಕೊಂಡೊಯ್ತಾರೆ ಅಂತ. ಇವತ್ತೇನಾರ ಈ ಹೋಬಳಿಲಿ ಎಲ್ಲ ಕೆರೆ ಕಟ್ಟೆಗಳು ತುಂಬಿಸ್ಬೇಕು ಅಂದ್ರೆ ನಾನು ಬಿಜೆಪಿಗೆ ಹೋಗಿ ನಾರಾಯಣಗೌಡರು 265 ಕೋಟಿ ದುಡ್ಡು ತಂದಿರೋದ್ರಿಂದ ಇಡೀ ಹೋಬಳಿಗೆ ಎಲ್ಲ ಕೆರೆ ಕಟ್ಟುತ್ತಿದ್ದೇನೆ. ನಾನು ಸ್ವಾರ್ಥಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ನನಗಿಲ್ಲ. ನಾನು ಯಾವ ಬಿಸ್ನೆಸ್ ಮಾಡ್ಬೇಕಾಗಿಲ್ಲ. ನಾನು ಯಾವುದೇ ಪಕ್ಷಕ್ಕೆ ಹೋದ್ರು ಈ ಗ್ರಾಮಗಳ ಅಭಿವೃದ್ಧಿಗೆ ಹೋಗ್ತೀನಿ ಹೊರತು ನಾನೇನು ವೈಯಕ್ತಿಕವಾಗಿ ಹೋಗೋ ಅವಶ್ಯಕತೆನೂ ಇಲ್ಲ. ದಯಮಾಡಿ ನಾನು ಇದು ರಾಜಕಾರಣ ಸಭೆನೂ ಅಲ್ಲ, ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಈ ವಿಚಾರವನ್ನ ನಾನು ಮೊನ್ನೆ ಯಾರೋ ಗುಡುಗಳಲ್ಲಿ ಹೇಳೋರಂತೆ ಪಾಪ ಪುಣ್ಯಾತ್ಮರು. ಅವ್ರು ಎಲ್ಲಿದ್ರು, ರೈತ ಸಂಘಕ್ಕೆ ಹೋಗಿದ್ರು, ಬಿಜೆಪಿಗೆ ಹೋಗಿದ್ರು. ಆಮೇಲೆ ನಾವೇ ಕರ್ಕೊಂಡ್ಬಂದು ಜನತಾದಳ ಕರ್ಕೊಂಡ್ಬಂದು 15 ವರ್ಷದಲ್ಲಿ ನಾನು ಜನತಾದಳದಲ್ಲಿ ಇದ್ದೆ. 10 ವರ್ಷದಲ್ಲಿ ಬಂದ್ಮೇಲೆ ನನಗೆ ಪಾಠ ಹೇಳ್ತಾರೆ ಅಂದ್ರೆ ನನಗೆ ಸ್ವಲ್ಪ ಕಡಿಮೆ ಆಗ್ತದೆ ತಿಳ್ಕೊಂಡಿದ್ದೀನಿ. ನಾನು ಈ ಗ್ರಾಮದ ವಿಚಾರ ಇರ್ಬೋದು, ಈ ಹೋಬಳಿ ವಿಚಾರ ಇರ್ಬೋದು, TC ಇರ್ಬೋದು, ಕಂಬ ಇರ್ಬೋದು, ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆದ್ಮೇಲೆ ಈ ಗ್ರಾಮಕ್ಕೆ ಎಷ್ಟು TC ಹಾಕ್ತೀನಿ, ಎಷ್ಟು ಕಂಬ ಹಾಕ್ತಿದ್ದೀನಿ, ನಾನು ರಸ್ತೆ ಮಾಡಿರೋದು ನನಗೆ ಗೊತ್ತಿದೆ, ಗ್ರಾಮದ ಮುಖಂಡರು ಗೊತ್ತಿದೆ. ನಾನು ಬೇರೆ ಹೇಳ್ಕೊಂಡು ಕೇಳೋ ಅವಶ್ಯಕತೆ ಇಲ್ಲ. ದಯಮಾಡಿ ಇವತ್ತು ಆತರ ಏನಾರ ಇದ್ರೆ ಎಲ್ಲಿ ಬೇಕಾದ್ರೆ ಅವ್ರ ಚರ್ಚೆ ಕರೀಲಿ, ನಾನು ಬಲ್ಲಿ ಸಿದ್ಧನಾಗಿದ್ದೀನಿ. ನಾನು ಪಕ್ಷ ಬದಲಾವಣೆ ಮಾಡೋದು ನನ್ನ ಹೋಬಳಿಗೆ, ನನ್ನ ತಾಲೂಕುಗಳಿಗೆ ಅಂತ 265 ಕೋಟಿ ತಂದೆ ಯಾರು ಕೂಡ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಮಾನ್ಯ ನಾರಾಯಣಗೌಡರು, ಯಡಿಯೂರಪ್ಪನವರು ಜೊತೆಗೆ ವಿಜಯೇಂದ್ರಣ್ಣವರು ಅವರ ಕೃಪಾ ಕಟಾಕ್ಷದಲ್ಲಿ ಇವತ್ತು 62 ಕೆರೆ ತುಂಬಿಸುವಂತ ಕೆಲಸ ಇತ್ತು. ಕೆರೆ ತೀರ್ ಕಡಿಮೆ ಆಗಿಲ್ಲ ಅಂದ್ರೆ ಈ ಗ್ರಾಮಕ್ಕೆ ಕೆರೆ ತುಂಬ್ತಾ ಇತ್ತು ಅಂತ ಹೇಳ್ತಾ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತಾವೆಲ್ಲರೂ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ನೋಡಿ, ಕೆಆರ್ ಪೇಟೆನಲ್ಲಿ ಈಗ ಮಾಜಿ ಶಾಸಕ ವರ್ಸಸ್ ಹಾಲಿ ಶಾಸಕ, ಮಾಜಿ ಶಾಸಕರ ಆಪ್ತರ ಜೊತೆಗೆ ಗಲಾಟೆ. ಹಾಲಿ ಶಾಸಕರದು ಯಾವಾಗ ಆಯ್ತಿದು, ಹೇಗಾಯ್ತು, ಏನ್ ಹೇಳ್ತಾ ಇದ್ದಾರೆ ಈ ಎರಡು ಬಣ? ಮಧುಸೂದನ್, ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಅಂದ್ರೆ ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೈತ್ರಿ ಸರಿಯಾಗಿಲ್ಲ ಎಂಬುದು ಇಂದಿನಿಂದಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಈಗಿನ ಹಾಲಿ ಶಾಸಕರಂತ ಎಚ್.ಟಿ. ಮಂಜು ಹಾಗೆ ಮಾಜಿ ಸಚಿವರಾದಂತಹ ನಾರಾಯಣಗೌಡರು ಇಬ್ಬರ ಬೆಂಬಲಿಗರ ನಡುವೆ ಆಗಾಗ ವಾಗ್ವಾದವೂ ಕೂಡ ನಡೀತಾ ಇರುವಂತದ್ದು. ಇದು ಪಕ್ಷದಲ್ಲೂ ಕೂಡ, ಎರಡೂ ಪಕ್ಷದಲ್ಲೂ ಕೂಡ ಅದು ಚರ್ಚೆಗಳು ಕೂಡ ಆಗ್ತಾ ಇದೆ. ಅದರ ನಡುವೆ ಇದೀಗ ನಾರಾಯಣಗೌಡರ ಅತ್ಯಾಪ್ತ ಶೀಳನರೆ ಅಂಬರೀಷ್ ವಿರುದ್ಧ ಶಾಸಕ ಎಚ್.ಟಿ. ಮಂಜು ಅವರು ಗರಂ ಆಗಿರುವಂತದ್ದು. ಬಹಿರಂಗ ವೇದಿಕೆಯಲ್ಲೇ ಒಂದ್ ರೀತಿ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ವಾಕ್ಸಮರಕ್ಕೆ ಅವರು ಹೋಗಿರುವಂತದ್ದು. ಅಂದ್ರೆ ಕಾರಣ ಅಂತಂದ್ರೆ ಕಾಂಗ್ರೆಸ್ ನಾಯಕರು ಮತ್ತೆ ನಾರಾಯಣಗೌಡರ ಬೆಂಬಲಿಗರು ಆಗಿರುವಂತಹ ಶೀಳನರೆ ಅಂಬರೀಷ್ ಪದೇ ಒಂದಷ್ಟು ವಿಚಾರಗಳನ್ನ ಅವರು ಜನರ ಮುಂದೆ ಇಡ್ತಿದ್ರು. ಅಂದ್ರೆ ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾರಾಯಣಗೌಡರ ಕಾಲದಲ್ಲಿ ಬಹಳಷ್ಟು ಕೆಲಸಗಳಾದವು. ಇವತ್ತು ಕೆರೆಗಳು ತುಂಬಿರೋದಕ್ಕೆ ಕಾರಣ ನಾರಾಯಣಗೌಡರು. ಆ ನಿಟ್ಟಿನಲ್ಲಿ ನಾರಾಯಣಗೌಡರು ಹಲವಾರು ಕೆಲಸಗಳನ್ನ ಮಾಡಿದ್ರು. ಇಂದಿಗೂ ಕೂಡ ಅದೇ ಕೆಲಸಗಳು ನಡೀತಾ ಇದೆ ಎಂಬ ನಿಟ್ಟಿನಲ್ಲಿ ಒಂದಷ್ಟು
ಒಂದಷ್ಟು ಮಾತುಗಳನ್ನ ಕೂಡ ಹೇಳಿದ್ರು. ಅದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಂತಹ HT ಮಂಜು ಅವರು ಸೀಳ್ನರೆ ಅಂಬರೀಶ್ ಏನು ನಾರಾಯಣಗೌಡರು ಆಪ್ತಿದ್ದಾರೆ ಅವ್ರನ್ನ ಜಂಪಿಂಗ್ ಸ್ಟಾರ್ ಎಂಬ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಅವರ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಬಳಿಕ ಸೀಳ್ನರೆ ಅಂಬರೀಶ್ ರವರು ನಾನು ಸ್ವಾರ್ಥ ರಾಜಕಾರಣಕ್ಕಾಗಿ ಬೇರೆ ಪಕ್ಷಗಳನ್ನ ಚೇಂಜ್ ಮಾಡಲಿಲ್ಲ, ನಾನು ಹೋಗಿರುವಂತದ್ದು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಎಂಬ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈ ಒಂದು ಕೌಂಟರ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ HT ಮಂಜು ಅವರು ಗರಂ ಆಗಿರುವಂತದ್ದು. ಬಹಿರಂಗ ವೇದಿಕೆಯಲ್ಲಿ ನಾಟಕ ಒಂದು ಏನು KRಪೇಟೆ ತಾಲೂಕಿನ ರಾಜಕಟ್ಟ ಗ್ರಾಮದಲ್ಲಿ ನಾಟಕ ಕಾರ್ಯಕ್ರಮ ನಡೀತಾ ಇತ್ತು. ಆ ಒಂದು ವೇದಿಕೆಯಲ್ಲೇ ಇಬ್ಬರು ಕೂಡ ಜಟಾಪಟಿಗೆ ಇಳಿದಿರುವಂತದ್ದು. ಬಳಿಕ ಅಲ್ಲಿದ್ದಂತಹ ಜನರು ಅವರ ಒಂದು ಜಗಳವನ್ನ ಬಿಡಿಸುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಸದ್ಯ KRಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಮತ್ತು ಹಾಲಿ ಶಾಸಕರ ನಡುವಿನ ಬೆಂಬಲಿಗರ ನಡುವೆ ಈ ರೀತಿ ವಾಕ್ಸಮರ ಇದೀಗ ಈ ಮಟ್ಟಕ್ಕೆ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿರುವಂತದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಅಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಈ ರೀತಿ ಜಟಾಪಟಿ ವೇದಿಕೆಯಲ್ಲಿ ಈ ರೀತಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಗಳನ್ನು ಕೂಡ ಸಾರ್ವಜನಿಕರು ಸದ್ಯಕ್ಕೆ ಕೇಳ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ.